ಹಾಯ್ ಎಲ್ಲರಿಗೂ, ನಾನಿವತ್ತು ಉಪ್ಪಿಗೆ ಹಾಕಿದ ಹಲಸಿನಕಾಯಿಯ ದೋಸೆ ಮಾಡುವುದನ್ನು ಹೇಳುತ್ತೇನೆ. ಇದಕ್ಕೆ ನಾವು ಸಲ್ಲಾಪೊಳೊ ಅಂತ ಹೇಳ್ತೇವೆ. ಉಪ್ಪಿಗೆ ಹಾಕಿದ ಹಲಸಿನಕಾಯಿಯನ್ನು ನಾವು ಸಾಲ್ ಅಂತ ಹೇಳ್ತೇವೆ ಕೊಂಕಣಿಯಲ್ಲಿ. ಇಲ್ಲಿ ನಾನು ಹಲಸಿನಕಾಯಿಯನ್ನು ಉಪ್ಪಿಗೆ ಹಾಕಿಟ್ಟಿದ್ದೆ. ಇದನ್ನು 7-8 ಸರ್ತಿ ತೊಳೆದು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೆ ನಾನು. ಉಪ್ಪಿನ ಅಂಶ ಎಲ್ಲ ತೆಗಿಬೇಕು. ನಂತರ ಮಸಾಲಕ್ಕೆ 7-8 ಬ್ಯಾಡಗಿ ಮೆಣಸು, 7-8 ರಾಮನಾಡು ಮೆಣಸು, ನಂತರ 3/4 ಗ್ಲಾಸ್ ಆಗುವಷ್ಟು ದೋಸೆ ರೈಸನ್ನು ನೆನೆಸಿಟ್ಟಿದ್ದೆ. ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಮಸಾಲ ಗ್ರೈಂಡ್ ಮಾಡಿದ್ದೇನೆ ನಾನು. ನಂತರ ಕಟ್ ಮಾಡಿದ ಹಲಸಿನಕಾಯಿಯನ್ನು ಹಾಕಿ ಪುನಃ ಸ್ವಲ್ಪ ಗ್ರೈಂಡ್ ಮಾಡಿದ್ದೇನೆ. ಉಪ್ಪು ಹಾಕಬಾರ್ದು ನಾವು. ಗ್ರೈಂಡ್ ಆದ ನಂತರ ಉಪ್ಪು ಕಡಿಮೆ ಇದ್ದರೆ ಮಾತ್ರ ಹಾಕಬೇಕು. ಇವಾಗ ಉಪ್ಪು ಕಡಿಮೆ ಇದ್ದರೆ ಬೇಕಾದರೆ ಹಾಕ್ಬೋದು. ನಂತರ ಕಾದ ತವಾ ಮೇಲೆ ದೋಸೆ ಹಾಕಬೇಕು ಮತ್ತು 2 ಸೈಡ್ ಸಹ ಫ್ರೈ ಮಾಡಬೇಕು. ಇದು ಹೀಗೆ ಸಹ ಬೇಕಾದ್ರೆ ತಿನ್ಬೋದು, ಊಟದ ಟೈಮಲ್ಲಿ ಸಹ ಬೇಕಾದ್ರೆ ತಿನ್ಬೋದು. ಈ ಥರ ತೆಳ್ಳಗೆ ದೋಸೆ ಆಗ್ತದೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.